ಒಂದು ವೇಳೆ ಈಗ ಜಾಮೀನು ಅರ್ಜಿ ಸಲ್ಲಿಸಿದಾಗ ಜಾಮೀನು ಸಿಗತ್ತಾ? ಕೊಲೆ ಆರೋಪಿಗಳಿಗೆ ಸಿಗತ್ತೆ, ಸಿಗಬಾರ್ದು ಅಂತೇನಿಲ್ಲ. ಆದರೆ 2 ವಿಧ ಇದೆ. ಏನು? ಅಚಾನಕ್ ಆದಂಥ ಕೊಲೆಗಳು. ನಾನು ಮೊನ್ನೆಯಿಂದ ಹೇಳ್ತಾ ಇದ್ದೀನಿ, ಪ್ರೀ ಪ್ಲ್ಯಾಂಡ್ ಕೊಲೆಗಳು ಬೇರೆ. ಸ್ಕೆಚ್ ಹಾಕಿ ಎತ್ತಾಕೊಂಬಂದು ಹೊಡೆಯೋದು, 1 ತಿಂಗಳ ಹಿಂದಿಂದ ಪ್ಲ್ಯಾನ್ ಮಾಡೋದು, ಇದಕ್ಕೆಲ್ಲ ಜಾಮೀನು ಸಿಗೋದು ಡೌಟ್ ಇದೆ. ಮತ್ತು ಯಾವುದಕ್ಕೆ ಜಾಮೀನು ಸಿಗತ್ತೆ ಅಂತ ನೀವು ಕೇಳಿದರೆ, ಇಬ್ಬರು ಫ್ರೆಂಡ್ಸು ಯಾವುದೋ ಮಾತಾಡ್ತಾಯಿದ್ರು, ಎಣ್ಣೆ ಹೊಡೆದಾಗ ಯಾವುದೋ ವಿಷಯ ಬಂತು, ಢಿಮ್ ಅಂತ ತೆಗೆದು ಒಂದು ಹೊಡೆದ ಅವನು ಬಾಟ್ಲಿಯಲ್ಲಿ, ಸತ್ತೋಗ್ಬಿಟ್ಟ. ಇದು ಪೂರ್ವನಿಯೋಜಿತ ಕೃತ್ಯ ಅಲ್ಲ. ಇದು 1 ವಾರ ಮನೆಯಲ್ಲಿ ಕೂತು ಈ ಪ್ಲ್ಯಾನ್ ಅಲ್ಲ. ಇದು ಸಡನ್ ಅಲ್ಲೇ ಬಾರ್ ಶಾಪಲ್ಲೇ ಆದಂಥ ಘಟನೆ. ಇಂಥದಕ್ಕೆ ಕೊಡುತ್ತೆ ಕೋರ್ಟ್. ಅಂದರೆ ಉದಾಹರಣೆ ಹೇಳಿದ್ದು ನಾನು, ಯಾವುದೋ ಜಮೀನು ಗಲಾಟೆ ಆಗುತ್ತೆ, ಅಣ್ಣ ತಮ್ಮಂದಿರ ನಡುವೆ, ಚಿಕ್ಕಪ್ಪ ದೊಡ್ಡಪ್ಪ ನಡುವೆ, ಆಗ ಒಂದು ಹೊಡೆದಾಟ ಆಗಿದೆ, ಸತ್ತೋಗ್ಬಿಡ್ತಾರೆ, ಇಬ್ಬಿಬ್ಬರು ಸತ್ತೋಗ್ಬಿಡ್ತಾರೆ, ಆಗಲೂ ಕೊಡುತ್ತೆ. ಈಗ ದರ್ಶನ್ಗೆ ಜಾಮೀನು ಸಿಗತ್ತಾ ಇಲ್ವಾ ಅನ್ನೋದನ್ನು ಕೋರ್ಟ್ ಹೆಂಗೆ ನೋಡ್ಬೋದು? ಕೋರ್ಟ್ ಏನು ನೋಡುತ್ತೆ, ಜಾಮೀನು ಕೊಡೋದಕ್ಕಿಂತ ಮೊದಲು ಇದು ಅಚಾನಕ್ ಆದಂಥ ಕೊಲೆನಾ ಪ್ರೀ ಪ್ಲ್ಯಾಂಡ ನಂಬರ್ 1 ನೋಡುತ್ತೆ. ಆಮೇಲೆ ಈ ಕೊಲೆ ಎಷ್ಟು ಭಯಾನಕವಾಗಿ ಆಗಿದೆ ಅಂದರೆ 50 ಬಾರಿ ಚುಚ್ಚಿ ಕೊಂದರು, ಡೇಂಜರಸ್. ಒಂದು ಸಲ ಚುಚ್ಚಿದ ಸತ್ತೋಗ್ಬಿಟ್ರು, ಅದು ಬೇರೆ. 56 ಬಾರಿ ಚುಚ್ಚಿ ಕೊಂದರು. ಆಮೇಲೆ ಕೊಂದ ನಂತರ ಅವನಿಗೆ ಪಶ್ಚಾತ್ತಾಪ ಆಯಿತು, ಪೊಲೀಸರನ್ನು ಕರೆಸಿದ. ನೋ, ಹಂಗಾಗಲಿಲ್ಲ. ಇಲ್ಲಿ ಹೇಳ್ತಾ ಹೋಗ್ತೀನಿ. ರೇಣುಕಾಸ್ವಾಮಿ ಕರೆಸಿ, ಪ್ಲ್ಯಾನ್ ಮಾಡಿ ಕರೆಸಿ, ಹಲ್ಲೆ ಮಾಡಿ ಆ ಥರನ ಕೊಂದಿದ್ದಾರೆ ಅನ್ನೋದು ಸಾಬೀತಾಗಿದೆ. 231 ಸಾಕ್ಷಿಗಳು ಸಮೇತ 3991 ಪುಟಗಳ ಚಾರ್ಜ್ ಶೀಟ್. ಅದರಲ್ಲಿರುವ 3 ಪ್ರತ್ಯಕ್ಷ ಸಾಕ್ಷಿಗಳು ಪ್ರಕರಣದ ದೊಡ್ಡ ಸಾಕ್ಷಿಗಳಾಗತ್ತೆ. ಮೃತ ರೇಣುಕಾಸ್ವಾಮಿ ಕಿಡ್ನ್ಯಾಪ್ ಮಾಡಿರುವುದಾಗಿ ಒಪ್ಪಿಗೆ. ಇಲ್ಲಿ ಕಿಡ್ನ್ಯಾಪ್ ಬಂತು. ಕಿಡ್ನ್ಯಾಪು ಕೂಡ ಇಂತಿಷ್ಟು ವರ್ಷಗಳ ಕಾಲ ಜೈಲು ಶಿಕ್ಷೆ ಅಂತಿದೆ. ರೇಣುಕಾಸ್ವಾಮಿ ಮೃತಪಡ್ತಾ ಇದ್ದ ಹಾಗೆ ಸಾಕ್ಷಿನಾಶಕ್ಕೆ ಯತ್ನ ಸಾಬೀತು. ಈ ವಿಚಾರವನ್ನು ಗಮನದಲ್ಲಿಟ್ಟುಕೊಳ್ಳುತ್ತೆ. ಇವರಿಗೆ ಜಾಮೀನು ಕೊಟ್ಟರೆ ನಾಳೆ ಉಳಿದಿರುವಂಥ ಸಾಕ್ಷಿಗಳನ್ನು ನಾಶ ಮಾಡಬಹುದು, ಅಥವಾ ಯಾರಾದರೂ ಸಾಕ್ಷಿಗಳಾಗಿ ಬರ್ತಾರಲ್ಲ ಅವ್ರ ಮೇಲೆ ಒತ್ತಡ ಇರಬಹುದು. ಆಲ್ರೆಡಿ ಚಾರ್ಜ್ ಶೀಟ್ನಲ್ಲಿ ಪೊಲೀಸರು ಉಲ್ಲೇಖ ಮಾಡಿದ್ದಾರೆ, ಇವರು ಸಾಕ್ಷ್ಯನಾಶ ಮಾಡಿದ್ದಾರೆ ಅಂತೇಳಿ. ಆಮೇಲೆ ಮತ್ತೊಬ್ಬರ ತಲೆಗೆ ಈ ಆರೋಪವನ್ನು ಕಟ್ಟುವುದಕ್ಕೆ ಖುದ್ದು 30 ಲಕ್ಷ ರೂಪಾಯಿ ಹಣ ಸಂದಾಯವಾಗಿದೆ, ಅದು ಕೂಡ ಚಾರ್ಜ್ ಶೀಟಲ್ಲಿದೆ. ಎಲ್ಲ ನೋಡಿದಾಗ ದರ್ಶನ್ ಸೂಚನೆ ಮೇರೆಗೆ ಇದೆಲ್ಲ ನಡೆದಿರುವುದು ಬಟಾಬಯಲಾಗಿದೆ. ಈ ನಡುವೆ ಇವರು ಹೊರಗೆ ಹೋದರೆ, ಈಗ ಕೆಲವು ಖೈದಿಗಳಿರ್ತಾರೆ, ಕೊಲೆ ಮಾಡೋದೇ ಕೆಲಸ ಅವರಿಗೆ. ಜಾಮೀನು ಸಿಕ್ಕಿದ ತಕ್ಷಣ ಹೊರಗೆ ಹೋಗೋದು, ಇನ್ನೊಂದು ಕೊಲೆ ಮಾಡೋದು. ದರ್ಶನ್ ವಿಚಾರದಲ್ಲಿ ಹಂಗೆ ಬರೋದಿಲ್ಲ, ಅದು ಬೇರೆ ವಿಚಾರ. ಅವರೇನು ಏನಂತಾರೆ, ಸೀರಿಯಲ್ ಕಿಲ್ಲರ್ ಆ ಥರ ಏನಲ್ಲ, ಆಗಿರೋ ಘಟನೆ. ಆದರೆ ಆ ಘಟನೆ ಕೂಡ ಭಾಳ ಪ್ಲ್ಯಾಂಡ್ ಆಗಿದೆ ಅನ್ನೋದನ್ನು ನೋಡುತ್ತೆ. ದರ್ಶನ್ ಅವರನ್ನು ಹೊರಗೆ ಬಿಟ್ಟರೆ ಏನಾಗ್ಬೋದು ಅಂತ ಇದು ಕೋರ್ಟ್ ಆಲೋಚನೆ ಮಾಡುತ್ತೆ. ಹಾಗಂತ ಕೋರ್ಟ್ಗೆ ಜಾಮೀನು ಕೊಡಬೇಕಾ ಕೊಡಬಾರ್ದಾ ಅದು ಆ ಕ್ಷಣಕ್ಕೆ ತೀರ್ಮಾನ ಕೈಗೊಳ್ಳುವಂಥ ಎಲ್ಲ ರೈಟ್ಸ್ ಕೋರ್ಟ್ಗಿರುತ್ತೆ. ನಾವು ಹೇಳ್ತಿರೋದೇನಂತಂದರೆ ಹಿಂಗೆಲ್ಲ ಆಲೋಚನೆ ಮಾಡುತ್ತೆ ಕೋರ್ಟ್ ಅಂತ. ಇದೇ ಪರ್ಟಿಕ್ಯುಲರ್ ನೋಡಬೇಕು ಅಂತ ಇರೋದಿಲ್ಲ. 1 2 3 4 5 6 ಹಿಂಗಿರೋದಿಲ್ಲ. ಎಲ್ಲ ಇಲ್ಲ, ಇವರಿಗೆ ಕೊಡ್ಬೋದು ಅಂತ ಅನಿಸ್ತಾ ಇರ್ಬೋದು ಜಡ್ಜಿಗೆ. ಸಡನ್ನಾಗಿ ಒಂದು ವಿವೇಚನೆ ಬರ್ಬೋದು, ಬೇಡ ಅದು ಕೊಡೋದು, ಯಾಕಂದರೆ ಇದು ತಪ್ಪು ನಿರ್ಧಾರ ಆಗಬಹುದು ಅಂತ ಬಂದರೂ ಕೂಡ ಕೊಡದೇ ಇರ್ಬೋದು. ಅದನ್ನು ಪ್ರಶ್ನೆ ಮಾಡೋಕ್ಕೆ ಬರಲ್ಲ. ದರ್ಶನ್ ಓರ್ವ ಪ್ರಭಾವಿ ರಾಜಕಾರಣಿಗಳ ಸಂಪರ್ಕದ ವ್ಯಕ್ತಿ. ಮುಖ್ಯಮಂತ್ರಿ ಆದಿಯಾಗಿ ಪ್ರತಿಯೊಬ್ಬರ ಸಂಪರ್ಕ ಇದೆ, ಅತಿ ದೊಡ್ಡ ವ್ಯಕ್ತಿಗಳ ಸಂಪರ್ಕ ಇದೆ. ಪೊಲೀಸರು ದರ್ಶನ್ ಬಂಧಿಸದಂತೆ ನಿರಂತರ ಒತ್ತಡ ಬಂದಿದೆ ಈ ಹಿಂದೆ. ಕೋರ್ಟ್ ನೋಡುತ್ತೆ ಅದನ್ನು. ಈ ಪ್ರಕರಣದಲ್ಲಿ ಹಣ ಕೊಟ್ಟು ಸಾಕ್ಷಿನಾಶ ಮಾಡುವ ಸಾಧ್ಯತೆ ಇದೆ, ಅದನ್ನು ನೋಡುತ್ತೆ. ಆಮೇಲೆ ಒಬ್ಬ ಪೊಲೀಸ್ ಜೈಲಲ್ಲಿದ್ದಾಗ ಹೆಂಗೆ ನಡವಳಿಕೆ ಹೆಂಗಿರುತ್ತೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ದರ್ಶನ್ ನಡವಳಿಕೆ ಚೆನ್ನಾಗಿತ್ತಾ ಅಂತ ಕೇಳಿದಾಗ, ದರ್ಶನ್ ಅಂಡರ್ವರ್ಲ್ಡ್ ಡಾನ್ಗಳ ಜೊತೆ ಸಂಪರ್ಕದಲ್ಲಿದ್ದರು, ಟೀ ಕುಡಿತಾ ಇದ್ರು, ಸಿಗರೆಟ್ ಸೇರ್ತಾ ಇದ್ರು ಅಂತೇಳಿ ಇವರು ಹೇಳ್ತಾರೆ. ಯಾರು? ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ಗಳು ಹೇಳ್ತಾರೆ. ಹಾಗಾಗಿ ಚಾರ್ಜ್ ಶೀಟ್ ಸಲ್ಲಿಕೆ ಆಗ್ತಾ ಇದ್ದ ಹಾಗೆ ಜಾಮೀನು ಸಿಗೋದು ಅಷ್ಟು ಈಸಿ ಅಲ್ಲ. ಆಮೇಲೆ ಇನ್ನೊಂದು ಭಯ ಇದೆ, ದರ್ಶನ್ ಜಾಮೀನಾದರೆ ಅಭಿಮಾನಿಗಳಿಂದ ಮತ್ತೆ ಬೆದರಿಕೆ ಸಾಧ್ಯತೆ. ನೋಡಿ, ಈ ಫೇಸ್ಬುಕ್ಕಲ್ಲಿ ಮತ್ತೊಂದರಲ್ಲಿ ಬೆದರಿಕೆ ಆಗ್ತಾ ಇರ್ತಾರಲ್ಲ, ಮತ್ತೊಂದು ಮಗದೊಂದು ಅಂತೇಳಿ, ಅದನ್ನು ಕೂಡ ಮೆನ್ಷನ್ ಮಾಡ್ತಾರೆ. ನೋಡಿ,
ದರ್ಶನ್ ಒಳಗಿದ್ದಾಗಲೇ ಇಷ್ಟೆಲ್ಲ ಬೆದರಿಕೆ ಆಗ್ತಾ ಇದ್ದಾರೆ, ವಾಯ್ಸ್ ಮೆಸೇಜ್ ಆಗ್ತಾ ಇದ್ದಾರೆ. ಈಗ ಕೆಲವರಿಗೆ ವಾಯ್ಸ್ ಮೆಸೇಜ್ ಹಾಕೋದೆಲ್ಲ ಇದೆ, ಅದನ್ನೆಲ್ಲ ಸ್ಕ್ರೀನ್ಶಾಟ್ ತೆಗೆದು ಇಟ್ಕೊಂಡಿರ್ತಾರೆ ಪೊಲೀಸರು ಇಟ್ಕೊಂಡಿರ್ತಾರೆ. ಆಮೇಲೆ ಅನ್ನಪೂರ್ಣೇಶ್ವರಿ ಠಾಣೆಯಲ್ಲಿ ಅದರ ಬಗ್ಗೆ ಒಂದು ಕೇಸ್ ದಾಖಲಾಗಿದೆ. ಅಣ್ಣ ಹೊರಬರಲಿ ನೋಡ್ಕೋತೀನಿ ಅಂತ ಹೇಳಿದಕ್ಕೆ ಒಂದು ಕೇಸ್ ದಾಖಲಾಗಿದೆ. ಸೊ ಹಾಗಾಗಿ ಇದೆಲ್ಲ ಇದ್ದಾಗ ದರ್ಶನ್ ಅವರ ವಕೀಲರು ಏನು ಮಾಡ್ತಾರೆ ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗತ್ತೆ. ಈಗ ವಕೀಲರು ಏನು ಮಾಡ್ಬೋದು? ವಕೀಲರು, ನಾನು ಆವಾಗಿಂದ ಹೇಳ್ತಾ ಇದ್ದೆ, ಮಣ್ಣು ಸಿಕ್ಕಿದೆಯಲ್ಲ, ಏನು ಸರ್ ಇದರಿಂದ ಏನಾಗುತ್ತೆ ಅಂತ ನೀವು ಹೇಳ್ಬೋದು. ವಕೀಲರು ಯಾವ ರೀತಿ ಕೂಡ ಅಂದರೆ ಅವ್ರಿಗೆ ಅವಕಾಶ ಇದೆ, ವಾದ ಮಾಡ್ಬೋದು. ಆ ವಾದ ಅವರು ಸರಿ ಮಾಡಿದ್ರು, ತಪ್ಪು ಮಾಡಿದ್ರು, ಸತ್ಯದ ಪರವಾಗಿ ಮಾಡಿದ್ರು, ಸತ್ಯದ ವಿರುದ್ಧವಾಗಿ ಮಾಡಿದ್ರು, ಅದೆಲ್ಲ ಸೆಕೆಂಡ್ರಿ. ಎಷ್ಟು ಅದ್ಭುತವಾಗಿ ವಾದ ಮಾಡ್ದ, ಪೀಠಕ್ಕೆ, ನ್ಯಾಯಪೀಠಕ್ಕೆ ಮನವರಿಕೆ ಮಾಡಿಕೊಳ್ಳರಲ್ಲಿ ಸಫಲರಾದ್ರ ಇಲ್ವ ಅಷ್ಟೇ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಭಾಗಿತ್ವ ಪ್ರಶ್ನೆ ಬರುತ್ತೆ. ದರ್ಶನ್ ಇದ್ರಲ್ವ ಇದರಲ್ಲಿ? ಕಿಡ್ನ್ಯಾಪ್ ಮಾಡುವಾಗ, ಕೊಲೆ ಮಾಡುವಾಗ ದರ್ಶನ್ ಇರಲಿಲ್ಲ ಅಂತ ಹೇಳ್ಬೋದು. ಕಿಡ್ನ್ಯಾಪ್ ಮಾಡುವಾಗ ಮತ್ತು ಕೊಲೆ ಮಾಡುವಾಗ ದರ್ಶನ್ ಇರಲಿಲ್ಲ ಹೇಳ್ಬೋದು. ಚಾರ್ಜ್ ಶೀಟ್ ಸಲ್ಲಿಕೆಗೆ ಕಾಯ್ತಾ ಇದ್ದ ದರ್ಶನ್ ಪರ ವಕೀಲರು, ನಾನು ಮೊನ್ನೆ ಹೇಳಿದೆ, ಎಲ್ಲ ಓದ್ತಾರೆ ಈಗ ಕೂತ್ಕೊಂಡು. ದರ್ಶನ್ ಪರ ವಕೀಲರಿಂದ ಬೇರೆ ಬೇರೆ ಎಲಿಬಿ ಕ್ರಿಯೇಟ್ ಅಂತಂದರೆ ಅದೇನು ಅಂತಂದರೆ, ಈಗ ಒಬ್ಬ ಕೊಲೆ ಜಾಗದಲ್ಲಿ ಸಿಕ್ಕಾಕೋತಾನೆ ಅಂತ ತಿಳ್ಕೊಳ್ಳೋಣ. ಅವನು ಎಲ್ಲ ಒಂದು ಕಡೆ ಕೆಲಸ ಮಾಡ್ತಾ ಇದ್ದ, ಸರ್ ಅವನು ಕೊಲೆ ಆಗಿದೆ ಅವನು ಅಂತೇಳಿ ಒಂದು ಕ್ರಿಯೇಟ್ ಮಾಡ್ತಾರೆ. ಇಲ್ಲ, ಅವತ್ತು ಆತನ ತಂಬ್ ಇಂಪ್ರೆಷನ್ ಇದೆ ಆಫೀಸಲ್ಲಿ, ಅಥವಾ ಅವನ ಮನೆ ಹತ್ರ, ಅಥವಾ ಅಲ್ಲಿಯ CCTVಯಲ್ಲಿ ಡೇಟ್ ಇದೆ, ಆವತ್ತು ಆತ ಅಲ್ಲಿ ಓಡಾಡ್ತಾ ಇದ್ದ, ಇಲ್ಲಿರೋದಕ್ಕೆ ಸಾಧ್ಯ ಇಲ್ಲ. ನ್ಯಾಯಾಲಯ ಕೇಳೋದು ದಾಖಲೆ. ದರ್ಶನ್ ಇರಲಿಲ್ಲ, ಕೊಲೆನೇ ಮಾಡಲಿಲ್ಲ ಅಂತ ಹೇಳ್ತಾರೆ. ದರ್ಶನ್ ಇರಲಿಲ್ಲ, ಕಿಡ್ನ್ಯಾಪ್ ಕೊಲೆ ಬಗ್ಗೆ ಉಳಿದವರು ಮಾಹಿತಿ ಕೊಟ್ಟರು ಅಂತ ಹೇಳ್ಬೋದು. ದರ್ಶನ್ ಇದರಲ್ಲಿ ಇರಲೇ ಇಲ್ಲ, ದರ್ಶನ್ ಅವರನ್ನು ಖುಷಿಪಡಿಸೋದಕ್ಕೆ ಇವರೆಲ್ಲ ಸೇರಿ ಮಾಡಿದ್ರು ಅಂತಲೂ ಹೇಳ್ಬೋದು. ಹೀಗಾಗಿ ದರ್ಶನ್ ಕೊಲೆಯಲ್ಲೇ ಭಾಗಿಯಾಗಿಲ್ಲ ಅಂತ ವಾದ ಮಾಡ್ಬೋದು. ಆಮೇಲೆ ಇನ್ನೊಂದು ಬರ್ಬೋದು, ನೋಡಿ ದರ್ಶನ್ ಅವರು ಭಾಳ ದೊಡ್ಡ ಸೆಲೆಬ್ರಿಟಿ, ಚಿತ್ರರಂಗದಲ್ಲಿ ಒಬ್ಬರನ್ನು ಹಣಿಯೋದಕ್ಕೆ ಪ್ರಯತ್ನಗಳಾಗತ್ತೆ, ಇದು ದರ್ಶನ್ ಅವರನ್ನು ಸಿಕ್ಸ್ ಹಾಕೋದಕ್ಕೆ ಮಾಡಿರುವಂಥ ಕುತಂತ್ರ ಅಂಥೇಳಿ ವಾದ ಮಾಡ್ಬೋದು. ಇದಕ್ಕೆ ಪೂರಕವಾದ ಎಲ್ಲ ದಾಖಲೆಗಳನ್ನು ಕ್ರೋಢೀಕರಣ ಮಾಡಬಹುದು. ನಕಲಿ ದಾಖಲೆನೋ ಮತ್ತೊಂದು ಮಗದೊಂದು ಏನೋ ಗೊತ್ತಿಲ್ಲ, ಕೋರ್ಟ್ ನೋಡ್ಕೊಳತ್ತೆ ಅದನ್ನು. ಇವರು ವಾದ ಮಾಡಿದಾಗ ಇಲ್ಲಿ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರಸನ್ನ ಕುಮಾರ್ ಇದ್ದಾರಲ್ಲ, ಅವರದಕ್ಕೆ ಕ್ರಾಸ್ ಕ್ವಶನ್ ಆಗ್ತಾ ಹೋಗಬೇಕು. ಹೌದಾ, ಅವರು ಇರಲಿಲ್ವಾ, ಮತ್ತು ಶೂ ಅಲ್ಲಿ ಮಣ್ಣು ಹೆಂಗೆ ಬಂತು, ಅವರು ಅಲ್ಲಿದ್ದರೆ, ಮೈಸೂರಲ್ಲಿದ್ದರೆ, ರ್ಯಾಡಿಸನ್ ಬ್ಲೂ ಹೋಟೆಲಲ್ಲಿದ್ದರೆ ಮಣ್ಣು ಹೆಂಗ್ರಿ ಬಂತು ಅಂತ ಕೇಳ್ತಾರೆ. ಮಣ್ಣಿತ್ತು, ಹಾಗಿದ್ರೆ ಇದ್ರು ಅಂತ. ಈ ಥರ ಭಾಳ ರೋಚಕವಾಗಿರುತ್ತೆ. ಹೀಗಾಗಿ ರೇಣುಕಾಸ್ವಾಮಿ ಕೊಲೆಯನ್ನು ನೋಡಿದ ಸಾಕ್ಷಿಗಳು ಈಗ ಭಾಳ ಮುಖ್ಯವಾಗ್ತಾರೆ. ಈ ಮೂವರು ಸಾಕ್ಷಿಗಳು ದೃಢವಾಗಿ ಎಸ್ ಹಿಂಗಾಗಿದೆ ಅಂತ ಹೇಳಿದರೆ ಮಾತ್ರ ದರ್ಶನ್ಗೆ ಶಿಕ್ಷೆ ಆಗ್ಬೋದು. ಒಂದು ವೇಳೆ ಜಾಮೀನು ಕೊಟ್ಟಾಗ ಪ್ರಮುಖ ಸಾಕ್ಷಿಗಳನ್ನು ವ್ಯಾಪಾರ ಮಾಡಿ ತಮ್ಮ ಬಳಿ ಮಾಡಿಕೊಂಡ್ರೆ, ನೋಡಪ್ಪ ನಿನಗೆ 10 ಕೋಟಿ ಕೊಡ್ತೀನಿ ಹೇಳ್ಬೇಡ, ಅವನು ಬದಲಾಗ್ಬೋದು. ಹಣ ಕಂಡಾಗ ಹೆಣ ಬಾಯ್ಬಿಡುತ್ತೆ, ಗೊತ್ತಿಲ್ಲ, ಜಸ್ಟ್ ಹೇಳಿದ್ದು ನಾನು. ಆ ಪ್ರತ್ಯಕ್ಷ 3 ಸಾಕ್ಷಿಗಳು ಉಲ್ಟಾ ಹೊಡೆದ್ರೆ ಅದು ಜಾಮೀನಿಗೂ ಅವಕಾಶ ಆಗ್ಬೋದು, ಅಥವಾ ಹೊರಗಿನಿಂದ ಯಾರು ಅಂತ ಗೊತ್ತಾಗಿ ಅದನ್ನು ಮಾಡಿಸಿರ್ಬೋದು. ಇದೆಲ್ಲ ಬರುತ್ತೆ. ಸೊ ಹಾಗಾಗಿ ಜಾಮೀನು ಅರ್ಜಿ ಸಲ್ಲಿಸ್ತಾ ಇದ್ದಾರೆ, ಅವರಿಗೆ ಅವಕಾಶ ಇದೆ ಸಲ್ಲಿಸೋದಕ್ಕೆ. ಕೋರ್ಟ್ ಇದನ್ನು ಭಾಳ ಸೀರಿಯಸ್ ಆಗಿ ತಗೊಂಡಿದೆ ಈ ಕೇಸನ್ನು. ಯಾಕಂದರೆ DCP ಗಿರೀಶ್ ಮತ್ತು ACP ಚಂದನ್ ಅದ್ಭುತವಾಗಿ ಕಾರ್ಯನಿರ್ವಹಿಸಿದ್ದಾರೆ. ಅವರಿಬ್ಬರು ಹೇಗೆ ಕಾರ್ಯನಿರ್ವಹಿಸಿದ್ರು ಅನ್ನೋದನ್ನು ಕೂಡ ಹೇಳ್ತೀನಿ.